ಸೌಂಡ್ ಆಗ್ತಾ ಇದೆ, ಪಾರ್ಟಿನಲ್ಲಿ ಸೌಂಡ್ ಆಗ್ತಾ ಇದೆ ಜೋರಾಗಿ. ನಾಯಕತ್ವ ಬದಲಾವಣೆ, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಅಂತೇಳಿ. ಈಗ ಯಾವ ಹುದ್ದೆಗಳು ಕೂಡ ಈಗ ಸಾಧ್ಯ ಇಲ್ಲ. ಏನಾದರೂ ಪಕ್ಷದಲ್ಲಿ ಅಥವಾ ಮಂತ್ರಿಮಂಡಲದಲ್ಲಿ ಏನಾದರೂ ಮೊದಲ ಬದಲಾವಣೆ ಮಾಡಬೇಕು, ರೀಶೇಬಲ್ ಮಾಡಬೇಕು ಅನ್ನೋದಿದ್ರೆ ಅದಕ್ಕೆಲ್ಲ ಕೂಡ ಹೈಕಮಾಂಡ್ ಇರುತ್ತೆ. ಈಗ ಹೈಕಮಾಂಡ್ ಇದೆಯಲ್ಲ, ನಮಗೆಲ್ಲ ಇಲ್ಲಿ ಲೋಕಲ್ ರೆಕಮೆಂಡೇಷನ್ನಿಂದ ಹೈಕಮಾಂಡ್ ಯಾವತ್ತೂ ನಮಗೆ ಸಿಗಿರ್ತದೆ. ನಮ್ಮನ್ನು ಮಂತ್ರಿ ಮಾಡೋದು ಕೂಡ ಹೈಕಮಾಂಡ್. ಅದರಿಂದ ಏನೇ ಇದ್ರೂ ಕೂಡ ಆ ಗೋಡೆ ಮಧ್ಯದಲ್ಲಿ ಹೈಕಮಾಂಡ್ಗೂ ಕೂಡ ನಮಗೆ ಮಂತ್ರಿ ಅನ್ನೋದು ಹೇಳೋದಿದ್ರೆ ಅವ್ರ ಕಿವಿಗೆ ಹಾಕಿದ್ರೆ ಒಳ್ಳೆಯದು. ಹೈಕಮಾಂಡ್ ಅವ್ರು ಹೇಳಿದ್ರು ಸುಮ್ಮನೆ ಇರ್ತಲ್ಲ. ಇವರೇ ವಿರೋಧ ಪಕ್ಷದವ್ರಿಗೆ ಆಹಾರ ಆಗುತ್ತೆ, ಮತ್ತೆ ಮಾಧ್ಯಮಗಳಿಗೂ ಆಹಾರ ಆಗುತ್ತೆ. ಹೈಕಮಾಂಡ್ ಹೇಳಿದ್ರು ಸುಮ್ಮನೆ ಆಗ್ತಾ ಇಲ್ಲ ಸರ್, ಅವರು ಇನ್ನೂ ಜೋರು ಮಾಡ್ತಾ ಇದ್ದಾರೆ. ನಾನೇನು ಮಾಡೋಕ್ಕಾಗುತ್ತೆ? ಅವರು ಮನೆ ಬಂದು ಸ್ಟ್ರಿಕ್ಟ್ ಆಗಿ ಹೇಳಿದ್ದಾರೆ. ಬೇರೆ ಇದ್ರೆ ಸುರ್ಜೇವಾಲಾ ಅವ್ರು ಹೇಳಿ. ಸರ್, ನೀವು ಕೆಪಿಸಿ ಅಧ್ಯಕ್ಷರಾಗಿ ಅಥವಾ ಸಿಎಂ ಆಗಲಿ ಆಕಾಂಕ್ಷೆ ಅಲ್ವಾ ಸರ್? ನಾನು ಅಲ್ಲವೇ ಅಲ್ಲ. ಎರಡಕ್ಕೂ ಸರ್ ಅದರ ಅರ್ಹತೆ ಇದೆ, ಆಕಾಂಕ್ಷೆ ಅಂತೂ ಅಲ್ಲ ಸರ್, ಅದಕ್ಕ ಇದಕ್ಕ ಅಂತ ಎಲ್ಲದಕ್ಕೂ ಅರ್ಹತೆ ಇದೆ. ಆದರೆ ಯಾವುದಕ್ಕೂ ಆಕಾಂಕ್ಷೆ ಇಲ್ಲ. ಯಾಕಂದ್ರೆ ಯಾವ ಸ್ಥಾನನೂ ಖಾಲಿನೂ ಇಲ್ಲ. ಖಾಲಿ ಇದ್ದಿದ್ರು ಕೂಡ ನಾನು ಕೇಳೋದಿಲ್ಲ. ಅವ್ರಾಗ ಅವ್ರು ಕೊಟ್ರೆ ಓಕೆ. ಸರ್, ನಾನು ಕೇಳೋದೆಲ್ಲ ಕೊಟ್ಟರೆ, ಯಾಕಂದರೆ ಬೆಂಗಳೂರು ನಗರದವರಲ್ವಾ, ಸಹಜವಾಗಿ ಬೆಂಗಳೂರು ನಗರದಲ್ಲಿರ್ತಕ್ಕಂಥವರು ಬೆಂಗಳೂರು ನಗರದ ಬಗ್ಗೆ ಆಸಕ್ತಿ ಇರುತ್ತೆ. ಬೇರೆಯವ್ರಿಗೆ ಇಲ್ಲ ಅಂತಲ್ಲ. ಈಗ ಹಿಂದೆ BJP ಸರ್ಕಾರದಲ್ಲೂ ಅಷ್ಟೇ ಬೆಂಗಳೂರಿನವ್ರು ಎಲ್ಲಿ ಕೊಟ್ಟರು? ಹಿಂದೆ BJP ಸರ್ಕಾರದಲ್ಲೂ ಬೆಂಗಳೂರಿನ ಶಾಸಕರಿಗೆ ನಗರಾಭಿವೃದ್ಧಿ ಖಾತೆ ಬೆಂಗಳೂರಿನಿಂದ ಒಳ್ಳೆ ಇಲ್ಲ. ಈಗ ಉಸ್ತುವಾರಿ ಕೇಳ್ತಾ ಇದ್ದೀರಿ ಸರ್? ನಾನು ಕೇಳೋದಿಲ್ಲ. DK ಶಿವಕುಮಾರ್ ಅವ್ರಿಗೆ ಯಾಕೆ ನನಗೆ ಕೊಡಿ ಅಂತ ಪಕ್ಷ ಎಲ್ಲ ಅಧಿಕಾರ ಕೊಟ್ಟಿದೆ ಅಲ್ವಾ, ಮಂತ್ರಿ ಸ್ಥಾನ ಕೊಟ್ಟಿದೆ, ಎಲ್ಲ ಕೊಟ್ಟರೆ ಒಳ್ಳೇದು ಅಂತಿದ್ರಲ್ಲ ಸರ್. ರಾಜ್ಯದಲ್ಲಿ ಅಧಿಕಾರ ಕೊಟ್ಟಿದೆ. ಅದರಿಂದ ನಾವು ಅಲ್ಲ, ನೀವೇ ಹೇಳ್ತಾ ಇದ್ದೀರಲ್ಲ ಸರ್? ಹೈಕಮಾಂಡ್ ಏನು ಹೇಳಿದ್ರೆ ಅದು ನಮ್ದು. ಅಲ್ಲ, ಕೊಟ್ಟರೆ ನೀವೇ ಹೇಳ್ತಾ ಇದ್ದೀರಿ ಬೆಂಗಳೂರಿನವ್ರಿಗೆ ಕೊಡಬೇಕು ಅಂತ ಹೇಳಿ. ಬೆಂಗಳೂರಿನವ್ರು ಕೊಟ್ಟರೆ ಒಳ್ಳೇದು. ಅದೇ ನಾವು ರೆಡಿ ಇದ್ದೀವಿ ಅಂತ ನೀವು ಮೆಸೇಜ್ ಕೊಡ್ತಾ ಇದ್ದೀರಿ ಅಂತಲ್ಲ, ನನಗೆ ಅಂತಲ್ಲ, ಯಾರಿಗೆ ಬೇಕಾದ್ರೂ ಕೊಡ್ತೀನಿ. ನಾನೇ ಹಾಕ್ಬೇಕು ಅಂತ ಹೇಳಿ ಸರ್. ಈಗ ಪರ್ಫಾರ್ಮೆನ್ಸ್ ಬಗ್ಗೆ ನೀವು ರಿಪೋರ್ಟ್ ಸಬ್ಮಿಟ್ ಮಾಡಿದ್ದೀರಿ ಸರ್? ನನ್ನ ಪರ್ಫಾರ್ಮೆನ್ಸು ನೀವು ಮಾಧ್ಯಮದವರೇ ಕೊಟ್ಬಿಟ್ಟಿದ್ದೀರಾ ಈಗಾಗಲೇ. ಅಲ್ಲ ಸರ್, ಅಲ್ಲಿ ಡೆಲ್ಲಿ ಕೊಟ್ಟಿದ್ದೀರಾ? ನನ್ನ ಪರ್ಫಾರ್ಮೆನ್ಸು ನೀವು ಮಾಧ್ಯಮದವರೇ ಕೊಟ್ಟಿದ್ದೀರಾ ಅಲ್ವಾ. ನಮ್ಮ ಟ್ರಾನ್ಸ್ಪೋರ್ಟ್ ಬಗ್ಗೆ ಇಲ್ಲಿ, ಗುಜರಾತ್ ಬಗ್ಗೆ ಇಲ್ಲಿ ನೀವೇ ಕೊಟ್ಟಿದ್ದೀರಾ ಇಲ್ವೋ? ನೀವು ಕೊಟ್ಟ ಮೇಲೆ ನಾವು ಕೊಟ್ಟಿದ್ದೀವಿ ಸರ್. ಅಲ್ಲ ಸರ್, ಅಲ್ಲೇ ಅಧಿಕೃತವಾಗಿ ಅವ್ರೊಂದು ಕೇಳ್ತಾರಲ್ಲ. ಏನು ನಮ್ಮನ್ನೇನು ಕೇಳಿಲ್ಲ ಸರ್. ಈಗ ನಮ್ಮ ರಿಪೋರ್ಟ್ ತಗೊಂಡೇನೋ ಅವ್ರು ನಿಮ್ಗೆ ಮೆಸೇಜ್ ಮಾಡಲ್ಲ ಸರ್. ನಿಮ್ಮ ರಿಪೋರ್ಟ್ ನಿಮ್ಮ ಪಕ್ಷದ ಕಾರ್ಯಾಧ್ಯಕ್ಷ ಕೊಡುವಂತ ವರದಿ ಬೇರೆ ಇರ್ತದೆ, ನಾವು ಕೊಡೋ ವರದಿ ಬೇರೆ ಇರ್ತದೆ. ನೀವು ಕೊಡೋದು ಯಾವಾಗಲೂ ನನ್ನ ಫೇವರೇ ಇರುತ್ತೆ. ಸರ್, ಜಾತಿ ಜನಗಣತಿ ವಿಷಯವನ್ನ ಪದೇ ಪದೇ ಮುಂದೂಡ್ತಿರೋದು ಯಾಕೆ ಸರ್? ರಿಪೋರ್ಟ್ ತಗೊಂಡು 1 ವರ್ಷ ಆಗಿದೆ. ನೀವು ಮಾಡ್ತೀವಿ ಅಂತ ಹಿಂದಿನ ಸರ್ಕಾರ ಇತ್ತು, ಈಗ ಇನ್ನೊಂದು ಸರ್ಕಾರ ಬಂತು. ಆ ಸರ್ಕಾರದಲ್ಲೂ ಈ ತಿಂಗಳು, ಮುಂದಿನ ತಿಂಗಳು, ಮುಂದಿನ ವರ್ಷ ಅಮಾವಾಸ್ಯೆ ಪೂರ್ಣಿಮೆ ಅಂದ್ಕೊಂಡು ಮುಂದೂಡ್ತಾನೆ ಇದ್ದೀರಾ. ಯಾವುದ್ರ ಬಗ್ಗೆ ಹೇಳಿ? ಜಾತಿ ಕ್ಯಾಬಿನೆಟ್ ಹಾಕೊಂಡಿದ್ರಿ, ಮತ್ತೆ ಮುಂದಕ್ಕೆ ಹಾಕಿಲ್ಲ. 4 ಕೂತ್ ಬಂದಿಲ್ಲ. ಆಮೇಲೆ ಇನ್ನೊಂದು, ಗಣಸಿನಲ್ಲಿ ಏನಿದೆ ಅಂತ ಯಾರಿಗೂ ಗೊತ್ತಿಲ್ಲ, ನನಗಂತೂ ಗೊತ್ತಿಲ್ಲ. ಹಿಂದೆ ಸರ್ಕಾರದ ಬಗ್ಗೆ ಕಾಮೆಂಟ್ ಮಾಡೋದು. ಅಲ್ಲಿ ಹಿಂದೆ ಸರ್ಕಾರದ ನೀವು ಸಚಿವರಾಗಿದ್ದೀರಿ ಸರ್, ಆ ಸಂದರ್ಭದಲ್ಲಿ ಜಾತಿ ಅವಾಗ